ಹಸಿರುಮಳೆಯ ಕಾಡಿನಲ್ಲಿ ಗಂಗಾವತಿ ನದಿಯ ತೀರದಲ್ಲಿ ಸದಾ ಹಕ್ಕಿಗಳ ಗೀತೆಗಳು ಕೇಳಿಬರುತ್ತಿದ್ದ ಒಂದು ಶಾಂತ ಸ್ಥಳವಿತ್ತು. ಅಕ್ಕಡವೇ ದೊಡ್ಡ ಬನ್ಯೋನ್ ಮರದ ಗೂಡಿನೊಳಗೆ ನೀಲಿಯಂತೆ ಹೊಳೆಯುವ ರೆಕ್ಕೆಗಳನ್ನು ಹೊಂದಿದ ಚಿಕ್ಕ ಪಕ್ಷಿ ಮಿಂಚು ವಾಸಿಸುತ್ತಿತ್ತು. ಮಿಂಚು ಚಿಕ್ಕದಾಗಿದ್ದರೂ ಅವಳಿ ಮನಸ್ಸಿನಲ್ಲಿ ಲೋಕರೂಪವಿಲ್ಲದಷ್ಟು ದೊಡ್ಡ ಕನಸು ಇತ್ತು. ಕಾಡಿನ ಮೇಲೆ, ಬೆಟ್ಟಗಳ ಮೇಲೆ, ಮೋಡಗಳ ಮೇಲೆ ಹಾರಬೇಕು ಮತ್ತು ಆಕಾಶದ ಗಂಭೀರ ನೀಲಿಯನ್ನು ತನ್ನ ರೆಕ್ಕೆಗಳಿಂದ ಸ್ಪರ್ಶಿಸಬೇಕು. ಪ್ರತಿದಿನ ಬೆಳಗಿನ ಹೊತ್ತಿನಲ್ಲಿ ಮೊದಲ ಸೂರ್ಯರಶ್ಮಿ ಬನ್ಯೋನ್ ಮರದ ಕೊಂಬೆಗಳಲ್ಲಿ ಬಿದ್ದು ಹೊಳೆಯುವಾಗ ಮಿಂಚು ತನ್ನ ಗೂಡುವಿನಿಂದ ಹೊರಬಂದು ಎತ್ತರದ ಕೊಂಬೆಯಲ್ಲಿ ಕುಳಿತುಕೊಂಡು ದೂರದ ಬೆಟ್ಟಗಳನ್ನು ಕಣ್ತುಂಬಿಕೊಂಡು ನೋಡುವುದು. ಒಂದು ದಿನ ನಾನೂ ಅಲ್ಲಿ ಹಾರಿ ತಲುಪುತ್ತೇನೆ ಎಂದು ಮನುಷ್ಯರು ಕೇಳದಷ್ಟು ಮೃದು ಸ್ವರದಲ್ಲಿ ಹೇಳಿಕೊಳ್ಳುತ್ತಿತ್ತು. ಆದರೆ ಮಿಂಚಿನ ಕನಸನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಕಾಡಿನ ದೊಡ್ಡ ಗರುಡ ತನ್ನ ಬಲಿಷ್ಠ ರೆಕ್ಕೆಗಳನ್ನು ಚಾಚಿಕೊಂಡು ನಗುತ್ತಾ ಹೇಳುತ್ತಿತ್ತು, ಮಿಂಚು, ನೀನು ಚಿಕ್ಕದಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳು ಗಾಳಿಯನ್ನು ಸಹ ತಡೆಯುವುದಿಲ್ಲ. ನೀನು ಆಕಾಶಕ್ಕೆ ಹಾರಬೇಕಾ? ಗಿಡುಗ ಕೂಡ ಸೇರಿ ನಗುತ್ತಿತ್ತು. ಏನು ಮಿಂಚು, ಬೇರೆಯದೇ ಕನಸು ಕಂಡುಕೋ. ಮೋಡಗಳನ್ನು ಮುಟ್ಟುವುದು ದೊಡ್ಡ ಪಕ್ಷಿಗಳ ಕೆಲಸ. ಮಿಂಚು ಬಾಯಲ್ಲಿ ಉತ್ತರ ಕೊಡಲಾರದೆ ಇದ್ದರೂ ಅದರ ಹೃದಯದಲ್ಲಿರುವ ಕನಸಿನ ಬೆಳಕು ಮಾತ್ರ ಆರಲಿಲ್ಲ. ಆದರೆ ದಿನದಿಂದ ದಿನಕ್ಕೆ ಇತರರ ನಗು ಅದಕ್ಕೆ ನೋವು ನೀಡುತ್ತಿದ್ದೇ ಹೋಗಿತ್ತು. ಒಂದು ಸಂಜೆ ಮಳೆಯ ಬಿರುಗಾಳಿ ಬರುವ ಮುನ್ನ ಗಾಳಿ ಜೋರಾಗಿ ಬೀಸುತ್ತಿದ್ದಾಗ ಮಿಂಚು ಒಂದು ಕೊಂಬೆಯಲ್ಲಿ ಕುಳಿತು ದುಃಖದಿಂದ ತಲೆ ತಗ್ಗಿಸಿತ್ತು. ಅಷ್ಟರಲ್ಲಿ ಕಾಡಿನ ಅತ್ಯಂತ ಜ್ಞಾನಿ ದೊಡ್ಡ ಗೂಬೆ ಮೃದುವಾಗಿ ಹಾರಿಕೊಂಡು ಬಂದು ಅದರ ಬಳಿ ಕುಳಿತುಕೊಂಡಿತು. ಗೂಬೆ ಮಿಂಚಿನ ಕಡೆ ನೋಡಿತು. ಏನು ಮಿಂಚು, ನಿನ್ನ ಕಣ್ಣುಗಳಲ್ಲಿ ಬೆಳಕು ಕಡಿಮೆಯಾಗಿದೆ, ಏನಾಗಿದೆ ಎಂದು ಕೇಳಿತು. ಮಿಂಚಿನ ಕಣ್ಣು ತುಂಬಿಕೊಂಡಿತು. ಎಲ್ಲರೂ ನನ್ನನ್ನು ನಗುತ್ತಾರೆ ಗೂಬೆಯವರೇ, ನಾನು ದೊಡ್ಡ ಕನಸು ಕಂಡಿದ್ದಕ್ಕೆ. ನಾನು ಮೋಡಗಳನ್ನು ಮುಟ್ಟಲು ಹಾರಬೇಕು ಎನ್ನುವ ಕನಸು ತಪ್ಪೇನಾ? ಗೂಬೆ ನಿಧಾನವಾಗಿ ತಲೆಯಾಡಿಸಿತು. ಮಿಂಚು, ಕನಸಿಗೆ ಗಾತ್ರವಿಲ್ಲ, ಕನಸಿಗೆ ವಯಸ್ಸಿಲ್ಲ, ಕನಸಿಗೆ ಗಡಿಗಳಿಲ್ಲ. ದೊಡ್ಡ ಕನಸುಗಳನ್ನು ಸಾಧಿಸಲು ದೊಡ್ಡ ದೇಹ ಬೇಕಾಗುವುದಿಲ್ಲ, ದೊಡ್ಡ ಮನಸ್ಸು ಬೇಕು. ನೀನು ನೀನೆಂಬುದನ್ನೇ ನಂಬಬೇಕು. ಮಿಂಚು ಗೂಬೆಯನ್ನು ನೋಡಿ ಕುತೂಹಲದಿಂದ ಕೇಳಿತು. ಆದರೆ ನಾನು ಹೇಗೆ ಆರಂಭಿಸಲಿ? ಗೂಬೆ ನಗುತ್ತಾ ಕೊಟ್ಟ ಸಲಹೆಗಳು ಮಿಂಚಿನ ಜೀವನವನ್ನೇ ಬದಲಿಸಿತು. ಮೊದಲು ನಿನ್ನೊಳಗಿನ ಭಯವನ್ನು ಗೆಲ್ಲು. ಪ್ರತಿದಿನ ಸ್ವಲ್ಪ ಹೆಚ್ಚಾಗಿ ಅಭ್ಯಾಸ ಮಾಡು. ಇತರರ ನಗುವನ್ನು ಗಾಳಿಗೆ ಬಿಟ್ಟಿಡು. ಮತ್ತು ಮುಖ್ಯವಾಗಿ ನಿನ್ನೊಳಗಿನ ಬೆಳಕನ್ನು ನಂಬು. ಆ ರಾತ್ರಿ ಮಿಂಚು ಅಷ್ಟೇ ಕೇಳಿದರೂ ಅದರ ಮನಸ್ಸಿನಲ್ಲಿ ಒಂದು ಹೊಸ ಜ್ವಾಲೆ ಹೊತ್ತಿತು. ಮುಂದಿನ ದಿನಿನಿಂದ ಮಿಂಚು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿತು. ಮೊದಲಿಗೆ ಇದು ಚಿಕ್ಕ ಜಿಗಿತಗಳಿಂದ ಆರಂಭಿಸಿತು, ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆ, ನಂತರ ಸ್ವಲ್ಪ ದೂರದ ಹಾರಾಟ. ಆದರೆ ಮಿಂಚು ಹಲವು ಬಾರಿ ಬಿದ್ದಿತು. ಒಮ್ಮೆ ಗಾಳಿಯ ಹೊಡೆತಕ್ಕೆ ನಡುಗಿತು, ಒಮ್ಮೆ ನೆಲದ ಮೇಲೆ ಬಿದ್ದಿತು ಮತ್ತು ಕಾಲು ನೋವಾಯಿತು. ಆದರೂ ಪ್ರತಿಯೊಂದು ಬಿದ್ದ ನಂತರದು ಮತ್ತೆ ಎದ್ದು ನಿಂತಿತು. ಪ್ರತಿದಿನ ಪ್ರತಿ ಹಾರಾಟ ಪ್ರತಿ ದುರ್ಬಲಕ್ಷಣ ಮಿಂಚನ್ನು ಇನ್ನಷ್ಟು ಬಲಿಷ್ಠವಾಗಿಸುತ್ತಿತ್ತು. ಇದರ ಅಭ್ಯಾಸವನ್ನು ಕಾಡಿನ ಎಲ್ಲಾ ಪಕ್ಷಿಗಳು ಗಮನಿಸುತ್ತಿದ್ದರು. ಮುಂಬಡ್ತಿ ನಗುತ್ತಿದ್ದವರು ಈಗ ಮಿಂಚಿನ ಧೈರ್ಯಕ್ಕೆ ಕೀರ್ತಿಸುತ್ತಿದ್ದರು. ಆದರೂ ಮಿಂಚಿನ ಗಮನವು ಇವರ ಮಾತಿನಲ್ಲಿ ಇರಲಿಲ್ಲ, ಅದರ ದೃಷ್ಟಿ ಆಕಾಶದ ಮೇಲೆ. ಒಂದು ಮಧ್ಯಾಹ್ನ ಕಾಡಿನಲ್ಲಿ ಭಾರೀ ಗಾಳಿ ಬಂತು. ಆಕಾಶ ಕತ್ತಲಾಗಿತ್ತು, ಮೋಡಗಳು ಬಿರುಕು ಬಿಟ್ಟಿದ್ದವು. ಪಕ್ಷಿಗಳು ಭಯಪಟ್ಟು ತಮ್ಮ ಗೂಡುಗಳಿಗೆ ಓಡಿದವು. ಗಾಳಿ ಮರವನ್ನೇ ಜೋಕುಗೊಳಿಸುವಷ್ಟು ಬಲವಾಗಿತ್ತು. ಆ ಸಮಯದಲ್ಲಿ ಒಂದು ಚಿಕ್ಕ ಮರಿ ಗಿಳಿ ಗಾಳಿಯಲ್ಲಿ ತೂಗಿ ಎತ್ತರದ ಮರದ ಕೊಂಬೆಯಲ್ಲಿ ಸಿಕ್ಕಿಬಿದ್ದಿತ್ತು. ಅದು ಕೂಗುತ್ತಿದ್ದರೂ ಗಾಳಿ ಜೋರಾಗಿದ್ದರಿಂದ ಯಾರೂ ಸಹ ಹೊರಬಂದು ನೋಡುವುದಿಲ್ಲ. ಗರುಡ ತನ್ನ ಗೂಡಿನಲ್ಲಿ ಅಡಗಿಕೊಂಡಿತ್ತು. ಗಿಡುಗ ಬಯಕೆಯಿಂದ, ಹಾವಳಿಯಿಂದ ಕಂಗಾಲಾಗಿತ್ತು. ಎಲ್ಲರೂ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಮಿಂಚು ಆ ಕೂಗನ್ನು ಕೇಳಿ ತಾಳಲಿಲ್ಲ. ಅದರ ಹೃದಯ ತಕ್ಷಣವೇ ತೂಗಿತು. ಗೂಬೆಯ ಮಾತುಗಳು ಮತ್ತೆ ನೆನಪಾಗಿದುವು, ಭಯವನ್ನು ಗೆಲ್ಲು. ಮಿಂಚು ತನ್ನ ಚಿಕ್ಕ ರೆಕ್ಕೆಗಳನ್ನು ಚಾಚಿತು. ಗಾಳಿ ತೀವ್ರವಾಗಿ ತಳ್ಳಿತು, ಮಿಂಚು ಹಿಂದೆ ಬಿದ್ದಿತು. ಮರುಪ್ರಯತ್ನ, ಮತ್ತೆ ಗಾಳಿ ಅದನ್ನು ಕೆಳಗೆ ಎಸೆದು ಬಿಟ್ಟಿತು. ಆದರೂ ಮಿಂಚು ನಿಂತುಬಾರದಿತ್ತು. ಮೂರನೇ ಸಲ ಮಿಂಚು ತನ್ನ ಎಲ್ಲಾ ಧೈರ್ಯವನ್ನು ಜೋಡಿಸಿ ಗಾಳಿಯ ವಿರುದ್ಧ ಹಾರಿತು. ರೆಕ್ಕೆಗಳು ನಡುಗುತ್ತಿದುವು, ಕಣ್ಣುಗಳಲ್ಲಿ ನೀರು ತುಂಬಿತ್ತು, ಆದರೆ ಹೃದಯ ಗಟ್ಟಿಯಾಗಿತ್ತು. ಕೊನೆಗೆ ಮಿಂಚು ಆ ಚಿಕ್ಕ ಗಿಳಿಯ ಬಳಿಗೆ ತಲುಪಿ ಅದನ್ನು ತನ್ನ ಬೆನ್ನಿಗೆ ಹಿಡಿದು ನಿಧಾನವಾಗಿ ಗಾಳಿಗೆ ಎದುರಾಗಿ ಹಿಂದಿರುಗಿ ಸುರಕ್ಷಿತವಾದ ಕೊಂಬೆಗೆ ಬಿಟ್ಟಿತು. ಸಂಪೂರ್ಣ ಕಾಡು ಅದನ್ನು ಗಮನಿಸುತ್ತಿತ್ತು.
ಗರುಡ ದಂಗಾಯಿತು. ಗಿಡುಗ ಮೌನವಾಯಿತು. ಎಲ್ಲರೂ ಮಿಂಚಿನ ಧೈರ್ಯಕ್ಕೆ ಆಶ್ಚರ್ಯಪಟ್ಟರು. ಮಿಂಚು, ನೀನೇ ನಮ್ಮಲ್ಲಿ ನಿಜವಾದ ಧೈರ್ಯದ ಪಕ್ಷಿ ಎಂದು ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದರು. ಮಿಂಚು ನಾಚಿಕೆಯ ನಗು ನಗುತ್ತಾ ತಲೆ ತಗ್ಗಿಸಿತು. ಅದರೊಳಗಿನ ಬೆಳಕು ಈಗ ಇನ್ನೂ ದೊಡ್ಡದಾಯಿತು. ಮುಂದಿನ ದಿನ ಬೆಳಿಗ್ಗೆ ಕಾಡು ಹೊಸ ಕಿರಣಗಳಿಂದ ಕಂಗೊಳಿಸುತ್ತಿತ್ತು. ಮಳೆಗಾಲ ಹೋದ ನಂತರದ ದಿನ ಆಕಾಶ ಶುಭ್ರಗಾಳಿ, ಮೃದು ಎಲೆಗಳು ಹೊಳೆಯುತ್ತಿತ್ತು. ಮಿಂಚು ತನ್ನ ನೆಚ್ಚಿನ ಕೊಂಬೆಯಲ್ಲಿ ಕುಳಿತು ಆಕಾಶವನ್ನು ನೋಡಿ ದೊಡ್ಡ ಉಸಿರು ತೆಗೆದುಕೊಂಡಿತು. ಇದು ನನ್ನ ದಿನ ಎಂದು ಮಿಂಚು ಮನಸ್ಸಿನಲ್ಲಿ ಹೇಳಿಕೊಂಡಿತು. ಅದು ತನ್ನ ರೆಕ್ಕೆಗಳನ್ನು ಚಾಚಿತು. ಈ ಬಾರಿ ಅದರೊಳಗಿನ ಶಕ್ತಿ ಹೊಸದಾಗಿತ್ತು. ಮಿಂಚು ಗಾಳಿಯ ಮೇಲೆ ಹತ್ತಿ ಹಾರಿತು. ಮರಗಳನ್ನು ಮೀರಿ ಹಾರಿತು. ಬೆಟ್ಟಗಳವರೆಗೆ ತಲುಪಿತು. ಗಾಳಿ ಅದರ ಪಾದದ ಕೆಳಗೆ ಹಾಡುತ್ತಿತ್ತು. ಸೂರ್ಯ ಅದರ ಬೆನ್ನಿನಲ್ಲಿ ಕಿರಣಗಳನ್ನು ಸುರಿಸುತ್ತಿತ್ತು. ಮಿಂಚು ಎತ್ತರಕ್ಕೇರುತ್ತಾ ಇದ್ದಂತೆ ಅದರ ಮನಸ್ಸು ಹಗುರವಾಗುತ್ತಾ ಹೋಯಿತು. ಕೊನೆಗೆ ಆ ದೊಡ್ಡ ಕ್ಷಣ. ಮಿಂಚು ತನ್ನ ಚಿಕ್ಕ ರೆಕ್ಕೆಯಿಂದ ಮೊದಲ ಬಾರಿಗೆ ಮೋಡವನ್ನು ಸ್ಪರ್ಶಿಸಿತು. ಮೋಡ ಮೃದುವಾಗಿತ್ತು, ಶೀತವಾಗಿತ್ತು. ಮಿಂಚಿಗೆ ಆಕಾಶ ಒಡನಾಡಿಯಂತೆ ತೋರಿತು. ಕೆಳಗೆ ಕಾಡನ್ನು ನೋಡಿದಾಗ ಎಲ್ಲವೂ ಚಿಕ್ಕದಾಗಿ ಕಾಣಿಸುತ್ತಿದ್ದರು. ಮಿಂಚಿನ ಹೃದಯ ದೊಡ್ಡದು ಬೆಳಕಿನಿಂದ ತುಂಬಿತ್ತು. ಅದರ ಧೈರ್ಯ, ಪರಿಶ್ರಮ ಮತ್ತು ವಿಶ್ವಾಸ ಅದನ್ನು ಈ ಎತ್ತರಕ್ಕೆ ತಂದಿತ್ತು. ಮಿಂಚು ನಗುತ್ತಾ ಹೇಳಿತು, ನಾನು ಸಾಧಿಸಿದ್ದೇನೆ. ಆ ದಿನದಿಂದ ಮಿಂಚು ಕಾಡಿನ ಎಲ್ಲಾ ಚಿಕ್ಕ ಪಕ್ಷಿಗಳಿಗೆ ಪ್ರೇರಣೆಯಾಯಿತು. ಪ್ರತಿ ಗೂಡಿನಲ್ಲಿ ಕೇಳಿಬರುವ ಕಥೆ ಮಿಂಚಿನ ಕಥೆ. ಪ್ರತಿ ಮರಿ ಪಕ್ಷಿಗೆ ಹೇಳುವುದು ಒಂದೇ ಮಾತು: ನಿನ್ನ ಕನಸನ್ನು ಬಿಡಬೇಡ. ನೀನು ಚಿಕ್ಕದ್ದಾಗಿರಬಹುದು, ಆದರೆ ನಿನ್ನ ಕನಸು ದೊಡ್ಡದಾಗಿರಬಹುದು. ಹೀಗೆ ಮಿಂಚು ತನ್ನ ಕಾಡಿನ ನೀಲಿ ಆಕಾಶದ ಚಿಹ್ನೆಯಾಯಿತು. ಅದರ ಹಾರಾಟ ಎಲ್ಲರಿಗೂ ನೆನಪಾಯಿತು. ನಮ್ಮ ಗಾತ್ರವಲ್ಲ, ನಮ್ಮ ಧೈರ್ಯವೇ ನಮ್ಮ ಎತ್ತರವನ್ನು ನಿರ್ಧರಿಸುತ್ತದೆ.